ಮುದ್ದು ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿಯ 4ನೇ ಅಧ್ಯಾಯವಾಗಿರ್ತಕ್ಕಂಥ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಹಾಗಾದರೆ ಈ ಕಾರ್ಬನ್ ಅಂದರೆ ಏನಿದು? ಈ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ತಕ್ಕಂಥದ್ದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಕಾರ್ಬನ್ ಅಂತಕ್ಕಂಥದ್ದು ಒಂದು ಧಾತು. ನಿಮಗೆ ಈ ಹಿಂದಿನ ತರಗತಿಯಲ್ಲಿ ಓದಿದಿರಿ ನೀವು, ಧಾತುಗಳು ಅಂದರೆ ಏನು, ಆನಂತರ ಧಾತುಗಳಿಗೆ ಉದಾಹರಣೆಗಳು ಏನೇನು ಅನ್ನೋದು. ಈ ಆವರ್ತ ಕೋಷ್ಟಕವನ್ನು ನೀವು ಗಮನಿಸಿದಾಗ ಇಲ್ಲಿ ಪರಮಾಣು ಸಂಖ್ಯೆ 6 ಹೊಂದಿರತಕ್ಕಂತಹ ಸಂಕೇತ ಸಿ ಇರ್ತಕ್ಕಂತಹ ಧಾತುವನ್ನು ನೋಡಿದ್ದೀರಿ. ಹಾಗಾದರೆ ಕಾರ್ಬನ್ನಿನ ಸಂಕೇತ ಏನು? ಸಿ ಮತ್ತು ಅದರ ಪರಮಾಣು ಸಂಖ್ಯೆ ಎಷ್ಟು? 6. ನಿಮ್ಗೆ ಗೊತ್ತಿದೆ ಪರಮಾಣು ಸಂಖ್ಯೆ ಅಂದರೆ ಏನು ಅಂತ ಹೇಳಿ. ಪರಮಾಣು ಸಂಖ್ಯೆ ಅಂತ ಹೇಳಿದರೆ ಆ ಧಾತುವಿನ ಪರಮಾಣುವಿನ ಬೀಜ ಕೇಂದ್ರದಲ್ಲಿ ಇರತಕ್ಕಂಥ ಪ್ರೋಟಾನ್ಗಳ ಸಂಖ್ಯೆ ಅಥವಾ ಅದರ ಕವಚಗಳಲ್ಲಿ ಸುತ್ತ ಇರತಕ್ಕಂಥ ಎಲೆಕ್ಟ್ರಾನುಗಳ ಸಂಖ್ಯೆ. ಯಾವಾಗಲೂ ಪ್ರೋಟಾನ್ಗಳ ಸಂಖ್ಯೆ ಎಲೆಕ್ಟ್ರಾನುಗಳ ಸಂಖ್ಯೆಗೆ ಸಮವಾಗಿರುತ್ತೆ ಅನ್ನೋದನ್ನು ನೀವು ಹಿಂದಿನ ತರಗತಿಯಲ್ಲಿ ಓದಿದ್ದೀರಿ. ಹಾಗಾದರೆ ಪರಮಾಣು ಸಂಖ್ಯೆ 6 ಹೊಂದಿರತಕ್ಕಂತಹ ಧಾತು ಯಾವುದು? ಕಾರ್ಬನ್. ಅದರ ಸಂಕೇತ ಸಿ. ಈ ಒಂದು ಅಧ್ಯಾಯದಲ್ಲಿ ನಾವು ಕಾರ್ಬನ್ನಿನ ಪ್ರಾಮುಖ್ಯತೆ ಏನು, ಕಾರ್ಬನ್ ಒಳಗೊಂಡಿರತಕ್ಕಂತಹ ವಸ್ತುಗಳು ಯಾವ್ಯಾವು ಮತ್ತು ಕಾರ್ಬನ್ನಿನ ಗುಣಗಳು ಏನೇನು ಅನ್ನೋದನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ನೋಡೋಣ. ಹಾಗೆ ಮೊದಲನೇದಾಗಿ ನಿಮಗೊಂದು ಚಟುವಟಿಕೆ ನಾನು ಕೊಡ್ತೇನೆ. ಕಾರ್ಬನ್ ಇರ್ತಕ್ಕಂಥ ವಸ್ತುಗಳನ್ನು ನೀವು ಪಟ್ಟಿ ಮಾಡಿರಿ ಅಂತ ಹೇಳ್ತೇನೆ. ನೀವು ಸ್ವಲ್ಪ ಯೋಚನೆ ಮಾಡ್ತೀರಿ, ಯಾಕಂದರೆ ಕಾರ್ಬನ್ ಇರ್ತಕ್ಕಂಥ ವಸ್ತುಗಳು ಯಾವುದು, ಹೇಗೆ ತಿಳ್ಕೊಳ್ಳೋದು? ನಾವು ಕಾರ್ಬನ್ ಇರ್ತಕ್ಕಂಥ ವಸ್ತುಗಳನ್ನು ನಾವು ಇದರಲ್ಲಿ ಕಾರ್ಬನ್ ಐತಿ ಅಂತ ಹೇಗೆ ತಿಳ್ಕೊಳ್ಳೋದು? ಅದಕ್ಕೊಂದು ಸುಲಭವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಅಂತ ಹೇಳಿದರೆ, ವಸ್ತುಗಳು ಉದಾಹರಣೆಗೆ ನಿಮ್ಮ ಕೂದಲನ್ನು ಕಿತ್ಕೊಳ್ಳಿ ಅಥವಾ ಒಂದು ಪೇಪರನ್ನು ತೊಗೊಳ್ಳಿ. ಯಾವುದನ್ನು ನೀವು ಟೆಸ್ಟ್ ಮಾಡಬೇಕಾಗಿದೆಯೋ ಅದನ್ನು ತಗೊಂಡು ಅದಕ್ಕೆ ನಾವು ಉರಿಸಿದಾಗ, ಆ ವಸ್ತುವನ್ನು ಉರಿಸಿದಾಗ ಆ ವಸ್ತು ಉರಿದು ಕಪ್ಪು ಬಣ್ಣದ ಶೇಷ ವಸ್ತುವನ್ನು ಉಂಟು ಮಾಡಿದರೆ, ಎಂಥದ್ದು? ಕಪ್ಪು ಬಣ್ಣದ ಶೇಷ ವಸ್ತು. ಹಾಗಾದರೆ ವಸ್ತುಗಳನ್ನು ಉರಿಸಿದಾಗ ಅದು ಕಪ್ಪು ಬಣ್ಣದ ಶೇಷ ವಸ್ತುವನ್ನು ಉಂಟು ಮಾಡಿದೆ ಅಂತ ಹೇಳಿದರೆ ಅದರಲ್ಲಿ ನಾವು ತಿಳಿತೇವೆ ಏನಿದೆ ಅಂತ ಹೇಳಿ, ಕಾರ್ಬನ್ ಇದೆ. ಉದಾಹರಣೆಗೆ ರೊಟ್ಟಿ, ನೀವು ಮಾಡಿರ್ತಕ್ಕಂಥ ರೊಟ್ಟಿಯನ್ನು ಹಾಗೆ ಹಂಚಿನ ಮೇಲೆ ಬಿಡಿ, ಏನಾಗುತ್ತದು? ಸೀದು ಹೋಗುತ್ತೆ. ಹಾಗಾದರೆ ಕಪ್ಪು ಬಣ್ಣದ ಶೇಷ ವಸ್ತು ಉಂಟಾಯಿತು, ಸೀದು ಹೋಯಿತು. ಅನ್ನ ಹಾಗೆ ಇಡಿ, ನೀವು ಒಲೆ ಮೇಲೆ ಬೆಂಕಿಯನ್ನು ಆರಿಸ್ದಂಗೆ ಹಾಗೆ ಇಡ್ರಿ, ಅದು ಕೂಡ ಏನಾಗುತ್ತೆ? ಸೀದು ಹೋಗುತ್ತೆ. ಹಾಗಾದರೆ ಯಾವ ವಸ್ತುಗಳು ಸೀದು ಹೋಗ್ತಾವೋ, ಯಾವ ವಸ್ತುಗಳು ಕಪ್ಪು ಬಣ್ಣದ ಶೇಷ ವಸ್ತುವನ್ನು ಉಂಟು ಮಾಡ್ತಾವೋ ಅದರಲ್ಲಿ ಎಲ್ಲದರಲ್ಲೂ ಕೂಡ ಏನಿದೆ? ಕಾರ್ಬನ್ ಇದೆ. ಹಾಗಾದರೆ ಕಾರ್ಬನ್ ಒಳಗೊಂಡಿರ್ತಕ್ಕಂತಹ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಹೇಳೋದಾದರೆ, ಆಹಾರ ಪದಾರ್ಥ, ಹೆಚ್ಚು ಕಡಿಮೆ ಆಹಾರ ಪದಾರ್ಥಗಳಲ್ಲಿ ಏನಿದೆ? ಕಾರ್ಬನ್ ಇದೆ. ಇನ್ನು ಔಷಧಿಗಳಲ್ಲಿ ನಾವು ಸೇವಿಸ್ತಕ್ಕಂಥ ಗುಳಿಗೆಗಳು, ಔಷಧಿಗಳು, ಇವೆಲ್ಲವೂ ಸಾವಯವ. ಸಾವಯವ ಮೀನ್ಸ್ ಕಾರ್ಬನ್ನನ್ನು ಒಳಗೊಂಡಿರ್ತಕ್ಕಂಥ ವಸ್ತುಗಳು. ಪುಸ್ತಕ ಹಾಳೆ ತಗೊಂಡು ನೀವು ಬೇಕಾದರೆ ಸುಟ್ಟು ನೋಡಿ, ಆವಾಗ ನಿಮ್ಗೆ ಏನು ಗೊತ್ತಾಗುತ್ತೆ? ಅದು ಕೂಡ ಕಪ್ಪು ಬಣ್ಣದ ಶೇಷ ವಸ್ತುವನ್ನು ಉಂಟು ಮಾಡುತ್ತೆ. ಹಾಗಾದರೆ ಅದರಲ್ಲೂ ಕೂಡ ನಾವು ಏನಿದೆ ಅಂತ ತೀರ್ಮಾನ ಮಾಡ್ಬೋದು? ಕಾರ್ಬನ್ ಇದೆ ಅಂತ ತೀರ್ಮಾನ ಮಾಡ್ಬೋದು. ಇನ್ನು ನಮ್ಮ ದೇಹ, ಜೀವಿಗಳ ದೇಹ, ಕಟ್ಟಿಗೆ ಸುಟ್ಟು ನೋಡ್ರಿ ಇದ್ದಲಾಗುತ್ತೆ, ನಮ್ಮ ದೇಹ ಸುಟ್ಟು ನೋಡ್ರಿ ಕರಕಲಾಗುತ್ತೆ. ಹಾಗಾದರೆ ಎಲ್ಲ ಜೀವಿಗಳ ದೇಹದಲ್ಲೂ ಕೂಡ ಏನಿದೆ? ಕಾರ್ಬನ್ ಇದೆ. ಮತ್ತು ಖನಿಜಗಳನ್ನು ತಗೊಂಡ್ರೆ, ಖನಿಜಗಳಾಗಿರ್ತಕ್ಕಂಥ ಕಾರ್ಬೋನೇಟ್, ಹೈಡ್ರೋಜನ್ ಕಾರ್ಬೋನೇಟ್, ಕಲ್ಲಿದ್ದಲು, ಪೆಟ್ರೋಲಿಯಂ, ಇವೆಲ್ಲದರಲ್ಲೂ ಕೂಡ ಏನಿದೆ? ಕಾರ್ಬನ್ ಇದೆ. ವಾತಾವರಣದಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಕೇಳಿದ್ದೀರ ನೀವು, ಸಂಯುಕ್ತ ಸ್ಥಿತಿಯಲ್ಲಿ ಏನಿದೆ? ಕಾರ್ಬನ್ ಇದೆ. ಹಾಗಾದರೆ ಇಲ್ಲಿ ನಾವು ಭೂಮಿಯಲ್ಲಿರ್ತಕ್ಕಂಥ ಅನೇಕ ವಸ್ತುಗಳನ್ನು ನಾವು ಟೆಸ್ಟ್ ಮಾಡಿದರೆ, ಹೆಚ್ಚು ಕಡಿಮೆ ವಸ್ತುಗಳಲ್ಲಿ, ಬಹಳಷ್ಟು ವಸ್ತುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಸ್ತುಗಳು ಏನನ್ನು ಒಳಗೊಂಡಿದ್ದಾವೆ? ಕಾರ್ಬನ್ನನ್ನು ಒಳಗೊಂಡಿದ್ದಾವೆ. ಹಾಗಂತ ನೀರು ನೀವು ಒಲೆ ಮೇಲೆ ಇಟ್ಟು ಹಾಗೆ ಅದನ್ನು ಬೆಂಕಿ ಕೊಡ್ತಾ ಹೋದರೆ ಅದು ಸೀದು ಹೋಗಲ್ಲ. ಹಾಗಾದರೆ ನೀರಿನಲ್ಲಿ ಏನಿಲ್ಲ? ಕಾರ್ಬನ್ ಇಲ್ಲ. ಕೆಲವು ವಸ್ತುಗಳಲ್ಲಿ ಕಾರ್ಬನ್ ಇಲ್ಲ, ಆದರೆ ಹೆಚ್ಚಿನ ವಸ್ತುಗಳಲ್ಲಿ ಏನಿದೆ ಅಂತ ನಾವು ತೀರ್ಮಾನಕ್ಕೆ ಬರ್ತೇವೆ? ಕಾರ್ಬನ್ ಇದೆ.
ಹಾಗಾದರೆ ಅದನ್ನು ಟೆಸ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಏನು ದಹನ ಕ್ರಿಯೆಗೆ ಒಳಪಡಿಸಿದಾಗ ಅಥವಾ ಸುಟ್ಟಾಗ ಅದು ಕಪ್ಪು ಬಣ್ಣದ ಶೇಷ ವಸ್ತುವನ್ನು ಉಂಟು ಮಾಡುತ್ತೆ. ಹಾಗಾದರೆ ಕಾರ್ಬನ್ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ನೋಡ್ರಿ. ಎಲ್ಲ ಹೆಚ್ಚಿನ ವಸ್ತುಗಳಲ್ಲಿ ಅದಿದೆ ಅಂದ ಮೇಲೆ ಅದೊಂದು ಪ್ರಮುಖವಾಗಿರ್ತಕ್ಕಂಥ ಧಾತು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೇವೆ. ಎಲ್ಲ ಚಟುವಟಿಕೆಗಳಿಂದ ನಿಮಗೆ ಇನ್ನೊಂದು ಗೊತ್ತಿರ್ಬೋದು, ಸಾವಯವ ಅನ್ನೋ ವರ್ಡ್. ಸಾವಯವ ಮೀನ್ಸ್ ಕಾರ್ಬನ್ ಯುಕ್ತ ಪದಾರ್ಥಗಳಿಗೆ ನಾವೇನಂತ ಕರಿತೇವೆ? ಸಾವಯವ ಪದಾರ್ಥಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಇದರ ನೆಕ್ಸ್ಟು ನಾವು ನೋಡ್ತಕ್ಕಂಥದ್ದು ಏನು ಅಂತ ಹೇಳಿದರೆ, ಕಾರ್ಬನ್ ಬೇರೆ ಧಾತುಗಳ ಜೊತೆಗೆ ವರ್ತಿಸ್ಬಿಟ್ಟು ಸಂಯುಕ್ತಗಳನ್ನು ಉಂಟು ಮಾಡುತ್ತಲ್ಲ, ಅದು ಯಾವ ಬಂಧದ ಮೂಲಕ ಸಂಯುಕ್ತಗಳನ್ನು ಉಂಟು ಮಾಡುತ್ತೆ? ನಿಮ್ಗೆ ಗೊತ್ತಿದೆ, ಒಂದು ಧಾತು ಇನ್ನೊಂದು ಧಾತುವಿನ ಜೊತೆಗೆ ಸೇರಬೇಕಾದ್ರೆ ಅದು ಬಂಧಗಳನ್ನು ಉಂಟು ಮಾಡುತ್ತೆ. ರಾಸಾಯನಿಕ ಬಂಧಗಳು ಅಂತ ಕರಿತೇವೆ. ಅದರಲ್ಲಿ ನೀವು ಪ್ರಮುಖವಾಗಿ ಆಲ್ರೆಡಿ ನೋಡಿದಿರಿ, ಅಯಾನಿಕ ಬಂಧ ಮತ್ತು ಸಹವೇಲೆನ್ಸಿ ಬಂಧ. ಹಾಗಾದರೆ ಕಾರ್ಬನ್ ಇದರಲ್ಲಿ ಇರ್ತಕ್ಕಂಥದ್ದು ಎಂತಹ ಬಂಧ? ಸಹವೇಲೆನ್ಸಿ ಬಂಧ. ಹಾಗಾದರೆ ಸಹವೇಲೆನ್ಸಿ ಬಂಧ ಅಂದರೆ ಏನು? ಸಹವೇಲೆನ್ಸಿ ಬಂಧ ಹೇಗೆ ಉಂಟಾಗುತ್ತೆ? ಸಹವೇಲೆನ್ಸಿ ಬಂಧವನ್ನು ಹೊಂದಿರತಕ್ಕಂಥ ಸಂಯುಕ್ತಗಳ ಗುಣಲಕ್ಷಣಗಳು ಏನೇನು, ಆನಂತರ ಸಹವೇಲೆನ್ಸಿ ಬಂಧವನ್ನು ಹೊಂದಿರತಕ್ಕಂತಹದ್ದಕ್ಕೆ ನಾವು ಅನೇಕ ಉದಾಹರಣೆಗಳನ್ನು ಈ ಮೂಲಕ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಕಾರ್ಬನ್ನಿನಲ್ಲಿ ಸಹವೇಲೆನ್ಸಿ ಬಂಧ ಅಂತ ಹೇಳಿದ್ನಲ್ಲ, ಇದು ಸಹವೇಲೆನ್ಸಿ ಬಂಧ ಮತ್ತು ಅಯಾನಿಕ ಬಂಧ. ನಿಮ್ಗೆ ಗೊತ್ತಿದೆ, ಅಯಾನಿಕ ಬಂಧ ಫಾರ್ ಎಕ್ಸಾಂಪಲ್ ಉಪ್ಪಿನ ಅಣು ಉಂಟಾಗಬೇಕಾದ್ರೆ ಸೋಡಿಯಂ ಕ್ಲೋರೈಡ್, ಅದರಲ್ಲಿ ಇರ್ತಕ್ಕಂಥ ಬಂಧ ಏನು? ಅಯಾನಿಕ ಬಂಧ. ಇಲ್ಲಿ ಸೋಡಿಯಂ ಕ್ಲೋರೈಡನ್ನು ನಾವು ಅಯಾನಿಕ ಸಂಯುಕ್ತ ಅಂತ ಹೇಳಿ ಕರಿತೇವೆ, NaCl. ಇಲ್ಲಿ ಸೋಡಿಯಂ ಪರಮಾಣು ಸಂಖ್ಯೆ 11, ಕ್ಲೋರಿನಿನ ಪರಮಾಣು ಸಂಖ್ಯೆ 15. ಇಲ್ಲಿ ಏನು ಮಾಡುತ್ತೆ ಅಂತ ಹೇಳಿದರೆ, ಸೋಡಿಯಂ ಒಳಗಿನ ಕವಚದಲ್ಲಿ 1ನೇ ಕವಚದಲ್ಲಿ 2 ಎಲೆಕ್ಟ್ರಾನ್ ಹಂಚಿಕೆ, 2ನೇ ಕವಚಕ್ಕೆ 8 ಎಲೆಕ್ಟ್ರಾನ್, ಇನ್ನು ಉಳಿದಿರೋದೆಷ್ಟು? 1 ಎಲೆಕ್ಟ್ರಾನ್. ಅದೇ ಕ್ಲೋರಿನ್ 1ನೇ ಕವಚದಲ್ಲಿ 2, 8, ಇನ್ನೆಷ್ಟು ಉಳಿತು? 7. ಕೊನೆಯ ಕವಚದಲ್ಲಿ ಇರತಕ್ಕಂಥದ್ದು ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಏನು ನಾವು ಕರಿತೇವಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಕೊನೆಯ ಕವಚದಲ್ಲಿ ಇರುವ ಎಲೆಕ್ಟ್ರಾನುಗಳ ಸಂಖ್ಯೆಯನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೇವೆ. ಇಲ್ಲಿ ಮೊದಲನೇ ಕವಚ 2 ಭರ್ತಿಯಾಗಿದೆ, ಇದರಲ್ಲೂ ಕೂಡ ಭರ್ತಿಯಾಗಿದೆ. 2ನೇ ಕವಚನೂ ಕೂಡ ಅಷ್ಟಕ ವಿನ್ಯಾಸವನ್ನು ಪಡ್ಕೊಂಡಿದೆ, ಇಲ್ಲೂ ಕೂಡ ಪಡ್ಕೊಂಡಿದೆ. 3ನೇ ಕವಚಕ್ಕೆ ಬಂದರೆ ಸೋಡಿಯಂನಲ್ಲಿ ಕೇವಲ 1 ಎಲೆಕ್ಟ್ರಾನ್ ಇದೆ. ಆ 1 ಎಲೆಕ್ಟ್ರಾನನ್ನು ಇದು ಏನು ಮಾಡುತ್ತೆ ಅಂತ ಹೇಳಿದರೆ ಕ್ಲೋರಿನ್ನಿಗೆ ವರ್ಗಾಯಿಸುತ್ತೆ. ಆವಾಗ ಕ್ಲೋರಿನ್ನು ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ, ಸೋಡಿಯಂ ಕೂಡ ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ಳುತ್ತೆ. ಸೋಡಿಯಂ 1 ಎಲೆಕ್ಟ್ರಾನನ್ನು ಕಳ್ಕೊಂಡು ಧನ ವಿದ್ಯುತ್ ಆವೇಶವನ್ನು ಪಡ್ಕೊಂಡ್ರೆ ಸೋಡಿಯಂಗೆ ಯಾವುದಾವ ವಿದ್ಯುತ್ ಆವೇಶ ಬರುತ್ತೆ? ಧನ ವಿದ್ಯುತ್ ಆವೇಶ. ಈ ಹಿಂದಿನ ತರಗತಿಯಲ್ಲಿ ಈ ಬಗ್ಗೆ ಎಲ್ಲ ನೀವು ಓದಿದ್ದೀರಿ. ಕ್ಲೋರಿನ್ ಋಣ ವಿದ್ಯುತ್ ಆವೇಶವನ್ನು ಪಡ್ಕೊಳ್ಳುತ್ತೆ. ಹೀಗಾಗಿ ಪರಸ್ಪರ ಆಕರ್ಷಣೆಯಿಂದ ಸೋಡಿಯಂ ಕ್ಲೋರೈಡಿನ ಅಂದರೆ ಅಯಾನಿಕ ಸಂಯುಕ್ತ ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಉಂಟಾಗತಕ್ಕಂತಹ ಇದನ್ನು ನಾವು ಬಂಧವನ್ನು ಏನಂತ ಕರಿತೇವೆ? ಅಯಾನಿಕ ಬಂಧ ಅಂತ ಹೇಳಿ ಕರಿತೇವೆ. ಅಂತಹ ಸಂಯುಕ್ತಕ್ಕೆ ಅಯಾನಿಕ ಸಂಯುಕ್ತ ಅಂತ ಹೇಳಿ ಕರಿತೇವೆ. ಆದರೆ ನಾವು ಕಾರ್ಬನ್ನಿಗೆ ಬಂದರೆ, ಕಾರ್ಬನ್ನಿನಲ್ಲಿ ಸಹವೇಲೆನ್ಸಿ ಬಂಧ ಅಂದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲೆಕ್ಟ್ರಾನುಗಳ ಹಂಚಿಕೆ ಆಗುತ್ತೆ. ಇಲ್ಲಿ ಎಲೆಕ್ಟ್ರಾನುಗಳ ವರ್ಗಾವಣೆ ಆಗೋದಿಲ್ಲ, ಎಲೆಕ್ಟ್ರಾನುಗಳ ಹಂಚಿಕೆ ಆಗುತ್ತೆ. ಹೀಗೆ ಎಲೆಕ್ಟ್ರಾನುಗಳ ಹಂಚಿಕೆಯಿಂದ ಉಂಟಾಗುವ ಬಂಧವನ್ನು ನಾವು ಕರಿತೇವೆ ಸಹವೇಲೆನ್ಸಿ ಬಂಧ ಅಂತ ಹೇಳಿ. ಇದು ಹೇಗಾಗುತ್ತೆ? ಇದಕ್ಕೆ ಬೇರೆ ಬೇರೆ ಎಕ್ಸಾಂಪಲ್ ಯಾವುದು ಸಹವೇಲೆನ್ಸಿ ಬಂಧಕ್ಕೆ ಅನ್ನೋದನ್ನು ಈಗ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಾವು ಅಯಾನಿಕ ಸಂಯುಕ್ತಕ್ಕೂ ಸಹವೇಲೆನ್ಸಿ ಸಂಯುಕ್ತಕ್ಕೂ ಇರ್ತಕ್ಕಂಥ ಕೆಲವು ವ್ಯತ್ಯಾಸಗಳನ್ನು ನೋಡೋಣ. ಇಲ್ಲಿ ಅಯಾನಿಕ ಸಂಯುಕ್ತಗಳು ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ. ನೋಡಿ, ಉಪ್ಪನ್ನು ನೀವು ತಗೊಂಡು ಕರಗಿಸೋಕ್ಕೆ ಪ್ರಯತ್ನ ಪಡಿ, ಬೇಗನೆ ಅದು ಏನಾಗೋದಿಲ್ಲ, ಕರಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಅವುಗಳ ಕರಗುವ ಮತ್ತು ಕುದಿಯುವ ಬಿಂದು ಏನಾಗಿದೆ? ಹೆಚ್ಚಿದೆ ಅಥವಾ ಅಧಿಕವಾಗಿದೆ. ಯಾಕೆ ಆಗಿದೆ ಅಂತ ಹೇಳಿದರೆ ಅವುಗಳ ನಡುವಿನ ಆಕರ್ಷಣಾ ಬಲ ಏನಾಗಿದೆ? ಹೆಚ್ಚಾಗಿದೆ. ಯಾವಾಗಲೇ ಆಕರ್ಷಣಾ ಬಲ ಹೆಚ್ಚಿಗೆ ಇರುತ್ತೋ ಅವುಗಳನ್ನು ಸುಲಭವಾಗಿ ನಮಗೆ ಒಡೆಯೋದಕ್ಕೆ ಆಗೋದಿಲ್ಲ. ಅಂದರೆ ಅವುಗಳ ಕರಗುವ ಮತ್ತು ಕುದಿಯುವ ಬಿಂದು, ಅಯಾನಿಕ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದು ಅಧಿಕವಾಗಿದ್ದರೆ
ಅದೇ ಸಹವೆಲೆನ್ಸಿ ಸಂಯುಕ್ತ. ಫಾರ್ ಎಕ್ಸಾಂಪಲ್ ನೀವು ಮೇಣ ನೋಡ್ರಿ ಅಥವಾ ಸಕ್ಕರೆ ನೋಡ್ರಿ, ಬಹುಬೇಗನೆ ಏನಾಗ್ಬಿಡ್ತವೆ, ಅವು ಕರಗ್ತಾವೆ ಅಂತ ಹೇಳಿದರೆ ಅವುಗಳ ಕರಗುವ ಮತ್ತು ಕುದಿಯುವ ಬಿಂದು ತೀರಾ ಏನೈತೆ, ಕಡಿಮೆ ಐತಿ. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅಯಾನಿಕ ಸಂಯುಕ್ತಗಳು ಜಲೀಯ ಸ್ಥಿತಿಯಲ್ಲಿ ಏನು ವಿದ್ಯುತ್ತಿನ ಉತ್ತಮ ವಾಹಕಗಳು, ಆದರೆ ಸಹವೇಲೆನ್ಸಿ ಸಂಯುಕ್ತಗಳು ದುರ್ಬಲ ವಾಹಕಗಳು, ವಿದ್ಯುತ್ತಿನ ದುರ್ಬಲ ವಾಹಕಗಳು. ಈಗ ನಾವು ಸಹವೇಲೆನ್ಸಿ ಬಂಧ ಹೇಗೆ ಕಾರ್ಬನ್ನಲ್ಲಿ ಸಹವೇಲೆನ್ಸಿ ಬಂಧ ಹೇಗೆ ಇರುತ್ತೆ ಮತ್ತು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಸಹವೇಲೆನ್ಸಿ ಬಂಧವನ್ನು ಹೊಂದಿರತಕ್ಕಂಥ ಇನ್ನಿತರ ಸಂಯುಕ್ತಗಳ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ. ಈಗ ನಾವು ಸಹವೇಲೆನ್ಸಿ ಬಂಧದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇಲ್ಲಿ ಸಹವೇಲೆನ್ಸಿ ಬಂಧ ಅಂದರೆ ಏನು ಅನ್ನೋದನ್ನು ಹೇಳಿದ್ದೇನೆ. ಎರಡು ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ಗಳ ಜೋಡಿ ಹಂಚಿಕೆಯಿಂದ ಉಂಟಾದ ಬಂಧವನ್ನು ನಾವು ಏನಂತ ಕರಿತೇವೆ, ಸಹವೇಲೆನ್ಸಿ ಬಂಧ ಅಂತ ಹೇಳಿ ಕರಿತೇವೆ. ಅಂದರೆ ಅಲ್ಲಿ ಎಲೆಕ್ಟ್ರಾನುಗಳು ಏನಾಗಿರಬೇಕು, ಹಂಚಿಕೆ ಆಗಿರಬೇಕು, ಶೇರಿಂಗ್ ಆಗಿರಬೇಕು. ಅಯಾನಿಕ ಸಂಯುಕ್ತಗಳಲ್ಲಿ ಏನಾಗಿತ್ತು ಅಂತ ಹೇಳಿದರೆ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗಿತ್ತು. ಆದರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಎಲೆಕ್ಟ್ರಾನ್ಗಳ ವರ್ಗಾವಣೆ ಆಗೋದಿಲ್ಲ, ಇಲ್ಲಿ ಎಲೆಕ್ಟ್ರಾನ್ಗಳ ಹಂಚಿಕೆ ಆಗುತ್ತೆ. ಹೀಗೆ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾದ ಬಂಧವನ್ನು ನಾವು ಕರಿತೇವೆ ಸಹವೇಲೆನ್ಸಿ ಬಂಧ ಅಂತ ಹೇಳಿ. ಇಲ್ಲಿ ನಾವು ಅತ್ಯಂತ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಹಂಚಿಕೆಯಿಂದ ಉಂಟಾಗಿರ್ತಕ್ಕಂಥ ಅತ್ಯಂತ ಸರಳ ಅಣು ಹೈಡ್ರೋಜನ್. ಹಾಗಾದರೆ ಹೈಡ್ರೋಜನ್ ಅಣು ಹೇಗೆ ಉಂಟಾಗುತ್ತೆ, ಅವುಗಳಲ್ಲಿ ಯಾವ ರೀತಿ ಸಹವೇಲೆನ್ಸಿ ಬಂಧ ಆಗುತ್ತೆ ಅನ್ನೋದನ್ನು ಒಂದು ಉದಾಹರಣೆ ನಾವು ತಗೊಂಡು ನೋಡೋಣ. ಎಸ್, ಹೈಡ್ರೋಜನ್ ನಿಮಗೆಲ್ಲರಿಗೂ ಗೊತ್ತಿದೆ. ಹೈಡ್ರೋಜನ್ ಪರಮಾಣು ಸಂಖ್ಯೆ 1. ಹೈಡ್ರೋಜನ್ ಪರಮಾಣು ಸಂಖ್ಯೆ ಎಷ್ಟು? 1. ಹಾಗಾದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋದಾದರೆ ಇಲ್ಲಿ ನಾವು ಬರೀತೇವೆ 1s1. ಅದರ ಹೊರಕವಚದಲ್ಲಿ ಇರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ಗಳು ನಾನು ಇಲ್ಲಿ ಬರೀತೇನೆ. ಅದರ ಹೊರಕವಚದಲ್ಲಿ ಇರ್ತಕ್ಕಂಥ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟು, ಅದನ್ನು ನಾನು ಎಕ್ಸ್ ಗುರುತಿನಿಂದ ಇದನ್ನು ಮಾಡ್ತೇನೆ, 1 ಎಲೆಕ್ಟ್ರಾನ್. ಹಾಗಾದರೆ ಅದು ಅದರ ಕವಚ ಭರ್ತಿ ಆಗಬೇಕಾದ್ರೆ ನಿಮ್ಗೆ ಗೊತ್ತಿದೆ ಕೆ ಕವಚ. ಕೆ ಕವಚದ ಸಾಮರ್ಥ್ಯ ಎಷ್ಟು? 2. ಕೆ ಕವಚದಲ್ಲಿ ತುಂಬಬಹುದಾದ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? 2. ಹಾಗಾದರೆ ಇದು ಭರ್ತಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಇನ್ನೊಂದು ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಹಾಗಾದರೆ ಇನ್ನೊಂದು ಹೈಡ್ರೋಜನ್ ಇದನ್ನು ನಾವು ತಗೊಳ್ಳೋಣ. ಅದನ್ನು ತಗೊಂಡ್ರೆ ಅದರಲ್ಲೂ ಕೂಡ ಏನಿದೆ ಅಂತ ಹೇಳಿದ್ರೆ ಸೇಮ್ ಇದೇ ರೀತಿ ಕೆ ಕವಚದಲ್ಲಿ ಕೇವಲ ಎಷ್ಟು? 1 ಎಲೆಕ್ಟ್ರಾನ್ ಇರುತ್ತೆ. ಅಂದರೆ ಇವು ಪರಸ್ಪರ ಏನು ಮಾಡ್ತವೆ ಅಂತ ಹೇಳಿದರೆ ಈಗ ಹಂಚಿಕೆ ಆಗಬೇಕು, ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಬೇಕು. ಹಾಗಾದರೆ ನನ್ನ ಹತ್ರ ಇರ್ತಕ್ಕಂಥ 1 ಎಲೆಕ್ಟ್ರಾನು ನಿನ್ನ ಹತ್ರ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಹಂಚಿಕೆ ಮಾಡಿಕೊಂಡ್ರೆ ಹೇಗಾಗುತ್ತೆ ನೋಡ್ರಿ. ಇಲ್ಲಿ ಹಂಚಿಕೆಯಿಂದ ಉಂಟಾಗತಕ್ಕಂಥದ್ದು ಇದೊಂದು ಹೈಡ್ರೋಜನ್ ಪರಮಾಣು, ಅದರ ಕವಚ, ಇನ್ನೊಂದು ಹೈಡ್ರೋಜನ್ ಕವಚ. ಇಲ್ಲಿ ಈ ಹೈಡ್ರೋಜನ್ ಹತ್ರ 1 ಎಲೆಕ್ಟ್ರಾನ್ ಇದೆ, ಈ ಹೈಡ್ರೋಜನ್ ಹತ್ರ 1 ಎಲೆಕ್ಟ್ರಾನ್ ಇದೆ. ಈಗ ಇವೆರಡೂ ಪರಸ್ಪರ ಏನು ಮಾಡಿಕೊಂಡು ಎಲೆಕ್ಟ್ರಾನುಗಳನ್ನು ಹಂಚಿಕೆ ಮಾಡಿಕೊಂಡು, ಹಂಚಿಕೆಯಾದಾಗ ನೋಡ್ರಿ ಈ ಹೈಡ್ರೋಜನ್ ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ ಆಯಿತು? 2. ಅಂದರೆ ಹೀಲಿಯಂ ಎಲೆಕ್ಟ್ರಾನ್ ವಿನ್ಯಾಸವನ್ನು ಅದು ಪಡ್ಕೊಳ್ತು. ಅದೇ ರೀತಿ ಈ ಹೈಡ್ರೋಜನ್ ಕೂಡ ತನ್ನ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇತ್ತು, ಇನ್ನೊಂದು ಹೈಡ್ರೋಜನ್ ಪರಮಾಣುವಿನ 1 ಎಲೆಕ್ಟ್ರಾನ್ ಜೊತೆಗೆ ಅದನ್ನು ಏನು ಮಾಡ್ತು? ಹಂಚಿಕೆ ಮಾಡಿಕೊಳ್ತು. ಈ ರೀತಿಯಲ್ಲಿ ಇಲ್ಲಿ ಎಷ್ಟು ಜೊತೆ ಎಲೆಕ್ಟ್ರಾನ್ ಹಂಚಿಕೆ ಆಯಿತು? 1 ಜೊತೆ ಎಲೆಕ್ಟ್ರಾನ್ ಹಂಚಿಕೆ ಆಯಿತು. ಅದನ್ನು ನಾವು ಇಲ್ಲಿ ಈ ರೀತಿಯಲ್ಲಿ ಬರೀತೇವೆ, H ಸಿಂಗಲ್ ಬಾಂಡ್ H, H ಸಿಂಗಲ್ ಬಾಂಡ್ H. ಇದನ್ನೇ ನಾವು ನೆಕ್ಸ್ಟು ಹೈಡ್ರೋಜನ್ ಅಣು ಅಂತ ಹೀಗೆ ಬರೀತೇವೆ, H2. ಹಾಗಾದರೆ ಹೈಡ್ರೋಜನ್ನಿನ 1 ಅಣು ಉಂಟಾಗಬೇಕಾದ್ರೆ ಹೈಡ್ರೋಜನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ 1, ಪಕ್ಕದ ಇನ್ನೊಂದು ಹೈಡ್ರೋಜನ್ ಅದರದ್ದು ಕೂಡ 1, ಇವೆರಡೂ ಪರಸ್ಪರ ಏನು ಮಾಡಿಕೊಂಡು ಹಂಚಿಕೆ ಮಾಡಿಕೊಂಡು, ಹಂಚಿಕೆಯಿಂದ ಎಷ್ಟು ಜೊತೆ ಎಲೆಕ್ಟ್ರಾನ್ಗಳು ಹಂಚಿಕೆ ಆಗಿರ್ತವೆ ಅದರ ಮೇಲೆ ಏಕಬಂಧ, ದ್ವಿಬಂಧ, ತ್ರಿಬಂಧ,
ಟೆಟ್ರಾ ವೇಲೆನ್ಸ್ ಈ ರೀತಿ ನಾವು ಹೇಳ್ತಾ ಹೋಗ್ತೇವೆ. ಹಾಗಾದರೆ ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಈ ರೀತಿ. ಹಾಗಾದರೆ ಇಲ್ಲಿ ಉಂಟಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಹೈಡ್ರೋಜನ್ನಿನಲ್ಲಿ ಎಂಥ ಬಂಧ, ಏಕಬಂಧದಿಂದ ಏನಾಯಿತು, ಹೈಡ್ರೋಜನ್ನಿನ ಒಂದು ಅಣು ಉಂಟಾಯಿತು. ಇನ್ನು ಅದರ ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ ನಾವು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಆಕ್ಸಿಜನ್ನಿನ ಅಣು ಯಾವ ರೀತಿ ಉಂಟಾಗುತ್ತೆ. ಆಕ್ಸಿಜನ್ ಸಂಕೇತ O, ಆಕ್ಸಿಜನ್ನಿನ ಅಣು ಅದನ್ನು O2 ಅಂತ ಹೇಳಿ ನಾವು ಬರೀತೇವೆ. ಹಾಗಾದರೆ ಇಲ್ಲಿ ಆಕ್ಸಿಜನ್ನಿನ ಈ ಅಣುವಿನಲ್ಲಿ ಸಹವೇಲೆನ್ಸಿ ಬಂಧ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ಈಗ ನಾನು ನಿಮಗೆ ತೋರಿಸ್ತೇನೆ. ಆಕ್ಸಿಜನ್ನಿನ ಪರಮಾಣು ಸಂಖ್ಯೆ ಎಷ್ಟು? 8. ಪರಮಾಣು ಸಂಖ್ಯೆ 8. ಇಲ್ಲಿ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆಯೋದಾದರೆ ಒಂದನೇ ಕವಚಕ್ಕೆ 2 ಕೊಡ್ತೇವೆ, ಎರಡನೇ ಕವಚಕ್ಕೆ ಎಷ್ಟು ಉಳಿದಿರ್ತಕ್ಕಂಥ ಎಲೆಕ್ಟ್ರಾನ್ಗಳನ್ನು ನಾವೇನು ಮಾಡ್ತೇವೆ, ಬರಿತಾ ಹೋಗ್ತೇವೆ. ಹಾಗಾದರೆ ಒಂದನೇ ಕವಚ ಭರ್ತಿಯಾಯಿತು, ಎರಡನೇ ಕವಚದಲ್ಲಿ 6 ಇದೆ. ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಾಯಿತು? 6 ಆಯಿತು. ಈಗ ಇದು 2 ಆಗಬೇಕು, 8 ಆಗಬೇಕು. ಹಾಗಾದರೆ ಅದಕ್ಕೆ ಎಷ್ಟು ಎಲೆಕ್ಟ್ರಾನುಗಳ ಅವಶ್ಯಕತೆ ಐತಿ? 2 ಎಲೆಕ್ಟ್ರಾನುಗಳ ಅವಶ್ಯಕತೆ ಐತಿ. ಇನ್ನೊಂದು ಆಕ್ಸಿಜನ್, ಅದನ್ನೇ ಇಲ್ಲಿ ನಾವು ತಗೊಳ್ಳೋಣ. ಈ ರೀತಿ ಎಲೆಕ್ಟ್ರಾನ್ ಕವಚಗಳನ್ನು ಬರೆಯೋಣ. ಹಾಗಾದರೆ ಆಕ್ಸಿಜನ್ನಲ್ಲಿ ಇರ್ತಕ್ಕಂತಹ ವೇಲೆನ್ಸ್ ಎಲೆಕ್ಟ್ರಾನುಗಳನ್ನು ನಾವು ಬರೆಯೋದಾದರೆ ಅದರ ಹತ್ರ 1, 2, 3, 4 ವೇಲೆನ್ಸ್ ಎಲೆಕ್ಟ್ರಾನ್ ನಾನು ಹೇಳ್ತಾ ಇರೋದು. ಕೊನೆಯ ಕವಚದಲ್ಲಿ ಇರತಕ್ಕಂತಹ ಎಲೆಕ್ಟ್ರಾನುಗಳನ್ನು ಬರೆಯೋದಾದರೆ ಇಲ್ಲಿ ನಾವು 6 ಎಲೆಕ್ಟ್ರಾನುಗಳನ್ನು ಬರೆದ್ವಿ. ಇನ್ನೊಂದು ಆಕ್ಸಿಜನ್, ಅದರ ಕವಚವನ್ನು ನಾನು ಈ ರೀತಿ ಬರೀತೇನೆ. ಅದರ ಹತ್ರನೂ ಕೂಡ 6 ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇದ್ದಾವೆ. ಕೊನೆಯ ಕವಚದಲ್ಲಿ 6 ಎಲೆಕ್ಟ್ರಾನ್ಗಳು ಇದ್ದಾವೆ. ಎಸ್, ಹಾಗಾದರೆ ಇಲ್ಲಿ ಒಟ್ಟು ಎಷ್ಟಾಗಬೇಕು? 8 ಆಗಬೇಕು. ಇದನ್ನು ನಾನು ಒಳಭಾಗದಲ್ಲಿ ಬರೀತೇನೆ, ಅಂದರೆ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗುತ್ತೆ. 1, 2 ಇದಕ್ಕೆ 1, 2 ನೋಡಿ. ಈಗ 1, 2, 3, 4, 5, 6, 7, 8 ಅಂದರೆ ಅಷ್ಟಕ ವಿನ್ಯಾಸವನ್ನು ಇದು ಪಡ್ಪಟ್ಟು. ಅದೇ ರೀತಿ ಇದು ಕೂಡ 1, 2, 3, 4, 5, 6, 7, 8. ಹಾಗಾದರೆ ಇಲ್ಲಿ ಇವು ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ತು. ಹಾಗಾದರೆ ಎಷ್ಟು ಜೊತೆ ಎಲೆಕ್ಟ್ರಾನುಗಳು ಇಲ್ಲಿ ಹಂಚಿಕೆ ಆದವು ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ರೆ 1, 2, 3, 4. ಹಾಗಾದರೆ ಇಲ್ಲಿ ಹಂಚಿಕೆಯಾದ ಎಲೆಕ್ಟ್ರಾನುಗಳು ಎಷ್ಟು ಅಂತ ಹೇಳಿದರೆ ಒಟ್ಟು 2 ಜೊತೆ ಎಲೆಕ್ಟ್ರಾನುಗಳು ಏನಾಗಲ್ಪಟ್ಟು ಇಲ್ಲಿ ಹಂಚಿಕೆ ಆಗ 2 ಜೊತೆ ಎಲೆಕ್ಟ್ರಾನುಗಳು ಹಂಚಿಕೆ ಆಗ. ಅದನ್ನು ನಾವು ಯಾವ ರೀತಿ ಬರೀತೇವೆ ಅಂತ ಹೇಳಿದರೆ O ಡಬಲ್ ಬಾಂಡ್ O. ಇಲ್ಲಿ ಏಕಬಂಧ ಇತ್ತು, ಹೈಡ್ರೋಜನ್ ಇದರಲ್ಲಿ ನಾವು ಏಕಬಂಧವನ್ನು ನೋಡಿದ್ವಿ. ಇಲ್ಲಿ ಎಂಥ ಬಂಧ? ದ್ವಿಬಂಧ ಅಥವಾ ಡಬಲ್ ಬಾಂಡ್ ಅಂತ ಹೇಳಿ ಕರಿತೇವೆ. ಈ ರೀತಿ ಇವು ಹಂಚಿಕೆಯಾಗಿ ಒಂದು ಆಕ್ಸಿಜನ್ನಿನ ಅಣು ಉಂಟಾಯಿತು. ಹಾಗಾದರೆ ಅಲ್ಲಿ ಆಕ್ಸಿಜನ್ ಅಣು ಯಾವ ರೀತಿ ಉಂಟಾಯಿತು ಅಂತಂದರೆ ಸಹವೇಲೆನ್ಸಿ ಬಂಧ ಆಕ್ಸಿಜನ್ ಅಣುವಿನಲ್ಲಿ ಹೇಗೆ ಅನ್ನೋದನ್ನು ನೋಡಿದರೆ, ಅದೇ ರೀತಿ ಹೈಡ್ರೋಜನ್ ಅಣುವಿನಲ್ಲೂ ಕೂಡ ಯಾವ ರೀತಿ ಅನ್ನೋದನ್ನು ನೋಡಿದರೆ. ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡ್ತೇನೆ. ನೈಟ್ರೋಜನ್ ಅಣು ಉಂಟಾಗುವಿಕೆ ಯಾವ ರೀತಿ? ನಿಮ್ಗೆ ಗೊತ್ತಿದೆ ನೈಟ್ರೋಜನ್ನಿನ ಪರಮಾಣು ಸಂಖ್ಯೆ ಎಷ್ಟು? ನೈಟ್ರೋಜನ್ನಿನ ಪರಮಾಣು ಸಂಖ್ಯೆ ಎಸ್. ಹಾಗಾದರೆ ಈಗ ನಾವು ನೋಡ್ತಕ್ಕಂಥದ್ದು N2 ನೈಟ್ರೋಜನ್ ಅಣು ಉಂಟಾಗುವಿಕೆ. ಇದರಲ್ಲಿ ಯಾವ ರೀತಿ ಸಹ ವೇಲೆನ್ಸಿ ಬಂಧ ಇರುತ್ತೆ ಅಂತ ಇದೆ. ಇಲ್ಲಿ ನಿಮಗೆ ಗೊತ್ತೇ ಇದೆ ಏನು ಅಂತ ಹೇಳಿದರೆ ಪರಮಾಣು ಸಂಖ್ಯೆ, ನೈಟ್ರೋಜನ್ನಿನ ಪರಮಾಣು ಸಂಖ್ಯೆ ಎಷ್ಟು? 7. ಸಾರಜನಕ ಅಂತ ಕರಿತೇವಲ್ಲ,
ನೈಟ್ರೋಜನ್ ಪರಮಾಣು ಸಂಖ್ಯೆ ಎಷ್ಟು 7. ಇದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರೀತೇವೆ 2 ಒಂದನೇ ಕವಚಕ್ಕೆ. ಕೊನೆಯ ಕವಚದಲ್ಲಿ ಉಳಿದಿರ್ತಕ್ಕಂಥ ಎಲೆಕ್ಟ್ರಾನ್ಗಳು ಎಷ್ಟು 5. ಇನ್ನು ಅಷ್ಟಕ ವಿನ್ಯಾಸವನ್ನು ಪಡಿಬೇಕಾದ್ರೆ ಇನ್ನೆಷ್ಟು ಎಲೆಕ್ಟ್ರಾನ್ಗಳು ಇದಕ್ಕೆ ಬೇಕು? 3 ಎಲೆಕ್ಟ್ರಾನ್ಗಳು ಬೇಕು. ಹಾಗಾದರೆ ನೈಟ್ರೋಜನ್ ಅಣು ಉಂಟಾಗಬೇಕಾದ್ರೆ ನೈಟ್ರೋಜನ್ ಅಣು ಸಹವೇಲೆನ್ಸಿ ಬಂಧ ಯಾವ ರೀತಿ ಆಗುತ್ತೆ ಅಂತ ಹೇಳೋದಾದರೆ ನಾನು ಇಲ್ಲಿ ಬರಿತೇನೆ. ಒಂದು ನೈಟ್ರೋಜನ್ನಿನ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನಷ್ಟೇ ಬರಿತೇನೆ. ಇಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಗಳು ಇದ್ದಾವೆ? 5. ಇನ್ನು ಎಷ್ಟು ಬೇಕು ಅದಕ್ಕೆ? 3. ಆ 5 ನಾನು ಈ ರೀತಿಯಲ್ಲಿ ಬರುತ್ತೇನೆ. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು 3. ಅದನ್ನು ಈ ಸೈಡಲ್ಲಿ ಬರೀತೀನಿ. 2, 3. ಹೌದಾ? ಇನ್ನೊಂದು ನೈಟ್ರೋಜನ್ ಪರಮಾಣುವನ್ನು ಈ ರೀತಿ ಬರೀತೇನೆ. ಅದರಲ್ಲಿ ಇರತಕ್ಕಂಥದ್ದು 5 1 2 3 4 5. ಈಗ ಸ್ವಲ್ಪ ನೀವು ಗಮನಿಸಿದ್ರೆ ಟೋಟಲ್ ಈ ಒಂದು ಇದರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನಿನಲ್ಲಿ ಇರ್ತಕ್ಕಂಥದ್ದು ಮತ್ತು ಇದರಲ್ಲಿ ಇರ್ತಕ್ಕಂಥದ್ದು 1 2 3 4 5 6 7 8. ಸರಿನಾ? ಸರಿ. ಇದರಲ್ಲಿ 1 2 3 4 5 6 7 8. ಹಾಗಾದರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನುಗಳು ಹಂಚಿಕೆ ಆಗುವು ಅನ್ನೋದನ್ನು ನೀವು ಈ ಒಂದು ಇದರ ಮೂಲಕ ತಿಳ್ಕೊಳ್ಬೋದು. ಹಾಗಾದರೆ ಇಲ್ಲಿ 1 ಜೊತೆ 2 ಜೊತೆ 3 ಜೊತೆ. ಹಾಗಾದರೆ ನೈಟ್ರೋಜನ್ ಅಣು ಉಂಟಾಗಬೇಕಾದ್ರೆ N2 ಉಂಟಾಗಬೇಕಾದ್ರೆ ಅಲ್ಲಿ 2 ಸಾರಜನಕದ ಪರಮಾಣುಗಳ ನಡುವೆ ಎಂಥ ಬಂಧ ಇರುತ್ತೆ? 3 ಬಂಧ ಅಥವಾ ಟ್ರಿಪಲ್ ಬಾಂಡ್. ಯಾಕಂತ ಹೇಳಿದ್ರೆ 3 ಜೊತೆ ಎಲೆಕ್ಟ್ರಾನ್ಗಳು ಏನಾಗಿದ್ದಾವೆ ಇಲ್ಲಿ ಹಂಚಿಕೆ ಆಗಿದ್ದಾವೆ. ಹಾಗಾದರೆ ನೈಟ್ರೋಜನ್ ಅಣು ಉಂಟಾಗಬೇಕು ಅಂತ ಹೇಳಿದರೆ ಅದರಲ್ಲಿ ಇರ್ತಕ್ಕಂಥದ್ದು ಬಂಧ ಎಂಥ ಬಂಧ? ಸಹ ವೇಲೆನ್ಸಿ ಬಂಧ. ಅದರಲ್ಲೂ ಕೂಡ 3 ಬಂಧ. ಹೈಡ್ರೋಜನ್ ಅಣುವಿನಲ್ಲಿ ಏಕಬಂಧ ಇದ್ದರೆ ಆಕ್ಸಿಜನ್ ಅಣು ಉಂಟಾಗಬೇಕಾದ್ರೆ ದ್ವಿಬಂಧ ಇರುತ್ತೆ. ನೈಟ್ರೋಜನ್ ಅಣು ಉಂಟಾಗಬೇಕಾದ್ರೆ ಅಲ್ಲಿ 3 ಬಂಧವನ್ನು ನೀವಿಲ್ಲಿ ಕಾಣ್ತೀರಿ. ಈ ರೀತಿಯಲ್ಲಿ ಸಹ ವೇಲೆನ್ಸಿ ಬಂಧಗಳ ಮೂಲಕ ಅಣುಗಳು ಉಂಟಾಗ್ತವೆ. ಇನ್ನು ಸಹವೇಲೆನ್ಸಿ ಬಂಧದ ಮೂಲಕ ಸಂಯುಕ್ತಗಳು ಉಂಟಾಗೋದು ಹೇಗೆ ಅನ್ನೋದನ್ನು ಈಗ ಇನ್ನು ಕೆಲವು ಉದಾಹರಣೆಗಳ ಮೂಲಕ ನಾವು ನೋಡೋಣ. ಈಗ ನಾವು ಸಹವೇಲೆನ್ಸಿ ಬಂಧ ಯಾವ ರೀತಿ ಸಂಯುಕ್ತಗಳಲ್ಲಿ ಕಾರ್ಬನ್ ಸಂಯುಕ್ತಗಳಲ್ಲಿ ಇರುತ್ತೆ ಅನ್ನೋದನ್ನು ನಾವು ಒಂದೀಗ ಉದಾಹರಣೆಯ ಮೂಲಕ ವಿವರಿಸ್ತೇನೆ. ಇಲ್ಲಿ ಮೀಥೇನ್ ಅಂತಕ್ಕಂಥದ್ದು ಕಾರ್ಬನ್ನನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಯುಕ್ತ. ನಿಮಗೆಲ್ಲರಿಗೂ ಗೊತ್ತಿದೆ ಮೀಥೇನ್ ಒಂದು ಸ್ವಚ್ಛವಾಗಿ ಉರಿತಕ್ಕಂಥ ಒಂದು ಉತ್ತಮ ಇಂಧನ ಅಂತ ಹೇಳಿ ಕರಿತೇವೆ ನಾವು. ಯಾವುದೇ ಪರಿಸರ ಮಾಲಿನ್ಯವನ್ನು ಉಂಟು ಮಾಡದೆ ಸ್ವಚ್ಛವಾಗಿ ಮತ್ತು ಹೆಚ್ಚಿನ ನಿಮಗೆ ಶಾಖವನ್ನು ಕೊಡ್ತಕ್ಕಂಥ ಒಂದು ಅನಿಲ ಯಾವುದು? ಮೀಥೇನ್ ಅನಿಲ. ಮೀಥೇನಿನ ಅಣುಸೂತ್ರವನ್ನು ಹೇಳೋದಾದರೆ CH4 ಅಂದರೆ ಕಾರ್ಬನ್ನಿನ 1 ಪರಮಾಣು ಹೈಡ್ರೋಜನ್ನಿನ 4 ಪರಮಾಣುಗಳೊಂದಿಗೆ ಏನು ಮಾಡೈತಿ? ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡೈತಿ. ಹಾಗಾದರೆ ಯಾವ ರೀತಿ ಸಹವೇಲೆನ್ಸಿ ಬಂಧ ಇಲ್ಲಿ ಮೀಥೇನ್ ಅಣುವಿನಲ್ಲಿ ಉಂಟಾಗುತ್ತೆ ಅನ್ನೋದನ್ನು ನಾವು ಚುಕ್ಕೆ ರಚನೆ, ಈಗಾಗಲೇ ನಾನು ಹೈಡ್ರೋಜನ್ ಅಣು, ಆಕ್ಸಿಜನ್ ಅಣು ಮತ್ತು ನೈಟ್ರೋಜನ್ ಅಣು ಯಾವ ರೀತಿ ಉಂಟಾಗುತ್ತೆ ಅನ್ನೋದು ಚುಕ್ಕೆ ರಚನೆಯ ಮೂಲಕ ತೋರಿಸಿದ್ದೇನೆ. ಹಾಗೆಯೇ ಎಲೆಕ್ಟ್ರಾನ್ ಚುಕ್ಕೆ ರಚನೆಯ ಮೂಲಕ ಮೀಥೇನ್ ಅಣುವಿನಲ್ಲಿ ಯಾವ ರೀತಿ ಬಂಧಗಳು ಏರ್ಪಡ್ತವೆ ಅನ್ನೋದನ್ನು ನಾವೀಗ ನೋಡೋಣ. ಯಾಕಂದರೆ ಫಸ್ಟ್ ನಾವು ನೋಡ್ತಕ್ಕಂಥದ್ದು ಕಾರ್ಬನ್ನಿನ ಎಷ್ಟು ಪರಮಾಣುಗಳಿದ್ದಾವೆ? ಕಾರ್ಬನ್ನಿನ 1 ಪರಮಾಣು. ನಿಮಗೆಲ್ಲರಿಗೂ ಗೊತ್ತಿದೆ ಕಾರ್ಬನ್ನಿನ ಪರಮಾಣು ಸಂಖ್ಯೆ ಎಷ್ಟು? 6. ಹೌದಾ? ಮೊದಲನೇ ಕವಚಕ್ಕೆ ಎಷ್ಟು ಎಲೆಕ್ಟ್ರಾನುಗಳನ್ನು ಕೆ ಕವಚಕ್ಕೆ ನೀವು ಕೊಡ್ತೀರಿ? 2 ಎಲೆಕ್ಟ್ರಾನುಗಳನ್ನು ಕೊಡ್ತೀರಿ. ಇನ್ನು ಕೊನೆಯ ಕವಚದಲ್ಲಿ ಅಥವಾ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೇವೆ ನಾವು. ಕೊನೆಯ ಕವಚದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನುಗಳಿಗೆ ಏನಂತ ಕರಿತೇವೆ? ವೇಲೆನ್ಸ್ ಎಲೆಕ್ಟ್ರಾನುಗಳು ಅಂತ ಹೇಳಿ ಕರಿತೇವೆ. ಹಾಗಾದರೆ ಇಲ್ಲಿ ವೇಲೆನ್ಸ್ ಎಲೆಕ್ಟ್ರಾನುಗಳು ಎಷ್ಟು ಉಳಿದವು ಅಂತ ಹೇಳಿದರೆ 4. ಅದನ್ನು ನಾನು ಈ ರೀತಿಯಲ್ಲಿ ಬರೀತೇನೆ. 1 2 3 4. ಇವು ವೇಲೆನ್ಸ್ ಎಲೆಕ್ಟ್ರಾನ್ಗಳು, ಕಾರ್ಬನ್ನಿನಲ್ಲಿ ಇರತಕ್ಕಂತಹ ವೇಲೆನ್ಸ್ ಎಲೆಕ್ಟ್ರಾನ್ಗಳು. ಇನ್ನು ಇದಕ್ಕೆ ಅಷ್ಟಕ ವಿನ್ಯಾಸವನ್ನು ಪಡಿಬೇಕಾದ್ರೆ ಇನ್ನು 4 ಎಲೆಕ್ಟ್ರಾನ್ಗಳ ಅವಶ್ಯಕತೆ ಇದೆ. ಹಾಗಾದರೆ ಅದು ಹೈಡ್ರೋಜನ್ನಿನ ಮೀಥೇನ್ ಅಲ್ಲಿ ಸಂಯುಕ್ತ ಮೀಥೇನಿನ ಅಣು ಉಂಟಾಗಬೇಕು ಅಂತ ಹೇಳಿದರೆ ಹೈಡ್ರೋಜನ್ನಿನ 4 ಪರಮಾಣುಗಳೊಂದಿಗೆ ಅದೇನು ಮಾಡುತ್ತೆ? ಸಹವೇಲೆನ್ಸಿ ಬಂಧವನ್ನು ಉಂಟು ಮಾಡುತ್ತೆ. ಹೇಗೆ ಅನ್ನೋದನ್ನು ನೋಡಿ. ಒಂದು ಹೈಡ್ರೋಜನ್ನಿನ
ಗೊತ್ತೇ ಇದೆ ಹೈಡ್ರೋಜನ್ನಿನ ಪರಮಾಣು ಸಂಖ್ಯೆ 1. ಅದರ ಕವಚದಲ್ಲಿ ಕೇವಲ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್ ಇದೆ. ಅದೇ ರೀತಿ ಇನ್ನೊಂದು ಹೈಡ್ರೋಜನ್, ಅದರಲ್ಲೂ ಕೂಡ 1 ಎಲೆಕ್ಟ್ರಾನ್. ಇನ್ನೊಂದು ಹೈಡ್ರೋಜನ್, ಅದರಲ್ಲೂ ಕೂಡ 1 ಎಲೆಕ್ಟ್ರಾನ್. ಮತ್ತೊಂದು ಹೈಡ್ರೋಜನ್, ಅದರಲ್ಲೂ ಕೂಡ 1 ಎಲೆಕ್ಟ್ರಾನ್. ಈಗ ಹೈಡ್ರೋಜನ್ ಮತ್ತು ಕಾರ್ಬನ್ ಯಾವ ರೀತಿ ಸಹವೇಲನಿಸಿ, ನೋಡಿ ಇಲ್ಲಿ ಹೈಡ್ರೋಜನ್ನಿಗೆ 1 ಎಲೆಕ್ಟ್ರಾನಿನ ಅವಶ್ಯಕತೆ ಇದೆ. ಇದು ಈ ರೀತಿಯಲ್ಲಿ ಹಂಚಿಕೆ ಮಾಡೋಣ, ಹೌದಾ? ಇನ್ನು ಈ ಹೈಡ್ರೋಜನ್ ಕೂಡ ಏನು ಮಾಡ್ತು? 1 ಎಲೆಕ್ಟ್ರಾನ್. ಅದೇ ರೀತಿ ಇಲ್ಲೂ ಕೂಡ 1 ಎಲೆಕ್ಟ್ರಾನನ್ನು ಈ ಕಡೆಯಿಂದ ಏನು ಮಾಡ್ತು? ಹಂಚಿಕೆ. ಅದೇ ರೀತಿ ಈ ಹೈಡ್ರೋಜನ್ 4 ಹೈಡ್ರೋಜನ್ನಿನ ಪರಮಾಣುಗಳು ಏನು ಮಾಡಿದ್ವು ಅಂತ ಹೇಳಿದರೆ ಒಂದೊಂದು ಎಲೆಕ್ಟ್ರಾನನ್ನು ಹಂಚಿಕೆ ಮಾಡಿದ್ವು. ಹಾಗಾದರೆ ಕಾರ್ಬನ್ನಿಗೆ ಹೇಗೆ? ಕಾರ್ಬನ್ನಿಗೆ ಇನ್ನೆಷ್ಟು ಬೇಕಿತ್ತು? 4. ಅದರ ಹತ್ರ 4 ಇತ್ತು, ಇನ್ನೆಷ್ಟು? 4. ಅದು ಏನು ಮಾಡುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡಿ, ಗಮನಿಸಿ. ಈಗ ಹೈಡ್ರೋಜನ್ ಇಲ್ಲಿ ನಾನು ಬರಿತಾ ಹೋಗ್ತೇನೆ. ಈ ಒಟ್ಟು ಎಷ್ಟು ಎಲೆಕ್ಟ್ರಾನ್ ಆಯಿತು ಅನ್ನೋದನ್ನು ಗಮನಿಸ್ರಿ. ಇಲ್ಲಿ ನಾನು ಚುಕ್ಕೆನಕ್ಕೆ ಬರೆದಿರೋದು. ಕಾರ್ಬನ್ನಿಂದು ಸಪ್ರೇಟಾಗಿ ಸ್ವಲ್ಪ ಬೇರೆ ಡಿಸೈನ್ ಮಾಡಿದ್ದೇನೆ ನೋಡಿ. ಕಾರ್ಬನ್ನಿನ ಒಳಗಡೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳು 1, 2, 3, 4, 5, 6, 7, 8. ಹಾಗಾದರೆ ಕಾರ್ಬನ್ನಿಗೆ ಏನಾಯಿತು? ಅಷ್ಟಕ ವಿನ್ಯಾಸವನ್ನು ಪಡ್ಕೊಳ್ತು. ಈಗ ನಾವು ಇದನ್ನೇ ನಾವು ಬಂಧಗಳ ರೂಪದಲ್ಲಿ ಬರೆಯೋದಾದರೆ ಮೀಥೇನ್ ಕಾರ್ಬನ್ ಪರಮಾಣು 1 ಜೊತೆ ಎಲೆಕ್ಟ್ರಾನನ್ನು ಹೈಡ್ರೋಜನ್ ಜೊತೆಗೆ ಶೇರ್ ಮಾಡ್ಕೊಳ್ತು, CH. ಅದೇ ರೀತಿ ಇಲ್ಲೂ ಕೂಡ 1 ಜೊತೆ ಎಲೆಕ್ಟ್ರಾನ್ CH. ಇಲ್ಲೂ ಕೂಡ 1 ಜೊತೆ ಎಲೆಕ್ಟ್ರಾನ್ ಅನ್ನು ಹಂಚಿಕೆ ಮಾಡ್ಕೊಳ್ತು, ಅದನ್ನು ಕೂಡ ನಾವು ಏಕಬಂಧದಿಂದ ಪ್ರತಿನಿಧಿಸ್ತೇವೆ. ಅದೇ ರೀತಿ ಇಲ್ಲೂ ಕೂಡ ನೋಡಿ. ಈಗ ಮೀಥೇನ್ ಇದನ್ನು CH4 ಹೇಗೆ ಅದರಲ್ಲಿ ಎಲೆಕ್ಟ್ರಾನ್ಗಳ ಚುಕ್ಕೆ ನಕ್ಷೆ ಯಾವ ರೀತಿ ಶೇರ್ ಮಾಡ್ಕೊಳ್ತು, ಯಾವ ರೀತಿ ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಳ್ತು ಅನ್ನೋದನ್ನು ನಾವು ಈ ಒಂದು ಚಿತ್ರದ ಮೂಲಕ ತಿಳ್ಕೊಳ್ಬೋದು. ಇನ್ನು ನಿಮ್ಗೆ ಗೊತ್ತೇ ಇದೆ, ಸಹವೇಲೆನ್ಸಿ ಬಂಧವನ್ನು ಹೊಂದಿರತಕ್ಕಂತಹ ಸಂಯುಕ್ತಗಳು ನಾವು ಹೇಳ್ತೇವೆ ಏನು ಅಂತ ಹೇಳಿ, ಅವುಗಳು ವಿದ್ಯುತ್ತಿನ ದುರ್ಬಲ ವಾಹಕಗಳು. ಯಾಕೆ ಅವು ವಿದ್ಯುತ್ತಿನ ದುರ್ಬಲ ವಾಹಕಗಳು ಅಂತ ಹೇಳಿದರೆ, ಇಲ್ಲಿ ಯಾವುದೇ ವಿದ್ಯುತ್ ಆವೇಶಗಳು ಉಂಟಾಗೋದಿಲ್ಲ. ಆದರೆ ಅಯಾನಿಕ ಸಂಯುಕ್ತಗಳಲ್ಲಿ ಎಲೆಕ್ಟ್ರಾನ್ಗಳನ್ನು ಕೊಡೋದ್ರಿಂದ ಧನ ವಿದ್ಯುತ್ತಾವೇಶ, ಎಲೆಕ್ಟ್ರಾನನ್ನು ಪಡ್ಕೊಳ್ಳೋದ್ರಿಂದ ಋಣ ವಿದ್ಯುತ್ತಾವೇಶ, ವಿದ್ಯುದಾವಿಷ್ಟ ಕಣಗಳು ಉಂಟಾಗಿದ್ದು. ಆದರೆ ಇಲ್ಲಿ ವಿದ್ಯುದಾವಿಷ್ಟ ಕಣಗಳು ಉಂಟಾಗ್ತಾ ಇರೋದ್ರಿಂದ ಇಲ್ಲಿ ಇವು ಏನಂತ ಹೇಳ್ತೇವೆ ನಾವು? ವಿದ್ಯುತ್ತಿನ ದುರ್ಬಲ ವಾಹಕಗಳು. ಇನ್ನೊಂದು ಹೇಳಿದ್ವಿ, ಇವು ಕಡಿಮೆ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿದ್ದಾವೆ. ಯಾಕೆ? ಇವುಗಳ ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥ ಬಂಧ ಪ್ರಬಲವಾಗಿದ್ದರೂ ಕೂಡ ಇವುಗಳ ಅಂತರಾಣ್ವಿಕ ಒಳಗಿನ ಬಲ ಏನೈತಿ? ಕಡಿಮೆ ಐತಿ. ಕಡಿಮೆ ಫೋರ್ಸನ್ನು, ಅಂತರಾಣ್ವಿಕ ಒಳಗಿನ ಅಣುಗಳ ನಡುವಿನ ಬಲ ಏನೈತಿ? ಕಡಿಮೆ ಐತಿ. ಹಾಗಾಗಿ ಅವುಗಳನ್ನು ನಾವು ಸುಲಭವಾಗಿ ಏನು ಮಾಡಬಹುದು? ಕರಗಿಸಬಹುದು. ಅವುಗಳ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರುತ್ತೆ ಸಹವೇಲೆನ್ಸಿ ಬಂದದ್ದು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ಕಾರ್ಬನ್ನಿನ ಪರಿವರ್ತನೀಯ ಸ್ವಭಾವವನ್ನು ಕುರಿತು ಅಭ್ಯಾಸ ಮಾಡೋಣ. ಇದಿಷ್ಟು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಬನ್ನಿನಲ್ಲಿ ಸಹವೇಲೆನ್ಸಿ ಬಂಧ ಹೇಗೆ ಉಂಟಾಗುತ್ತೆ ಅನ್ನೋದನ್ನು ನೀವು ಅನೇಕ ಉದಾಹರಣೆಗಳ ಮೂಲಕ ನೋಡಿಕೊಂಡ್ರೆ, ಇನ್ನು ಮುಂದಿನ ತರಗತಿಯಲ್ಲಿ ಕಾರ್ಬನ್ನಿನ ಪರಿವರ್ತನೀಯ ಸ್ವಭಾವವನ್ನು ಕುರಿತು ಅಭ್ಯಾಸ ಮಾಡಿ.